10ನೇ ತರಗತಿ ಫಲಿತಾಂಶ ಬಿಡುಗಡೆ ಆಗಿರುವಂಥದ್ದು. ಸದ್ಯ ಈ ಟಾಪರ್ ಆದಂತಹ ಧನುಷ್ ಮೈಸೂರು ಅವರು ನಮ್ಮ ಜೊತೆಲಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಬ್ರದರ್, ಈಗ 10ನೇ ತರಗತಿಯಲ್ಲಿ 625ಕ್ಕೆ 625 ಅಂಕ ಪಡೆದಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ? ಭಾಳ ಖುಷಿ ಆಗ್ತಿದೆ. ರಿಸಲ್ಟ್ಸ್ ನೋಡಿದ ತಕ್ಷಣ ನಂಬೋಕ್ಕಾಗಲಿಲ್ಲ. ಸೈಟ್ ರಿಫ್ರೆಶ್ ಮಾಡೆಲ್ಲ ನೋಡಿದೆ, ಆದರೆ ನಿಜವಾಗ್ಲೂ 625 ಬಂದಿತ್ತು. ಭಾಳ ಖುಷಿ ಆಯಿತು. ಇದು ನಿರೀಕ್ಷೆಯನ್ನು ಪಟ್ಟಿದ್ರೆ, ಯಾಕೆಂದರೆ ಕಷ್ಟ ಬಿದ್ದಿದ್ದೀರಾ. ಆದರೆ 625ಕ್ಕೆ 625 ತೆಗಿಬೇಕು ಅಂದರೆ ತುಂಬ ಕಷ್ಟ. ಅಂಥದ್ರಲ್ಲಿ ನೀವು ಸಾಧನೆಯನ್ನು ಮಾಡಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಹೋಪ್ಸ್ ಇತ್ತು ಸ್ವಲ್ಪ ಬರ್ಬೋದಂತ, ಆದ್ರೂ ತುಂಬ ಹೈ ಹೋಪ್ಸ್ ಇಟ್ಕೊಂಡಿರಲಿಲ್ಲ. ಆಮೇಲೆ ಬರಲಿಲ್ಲ ಅಂದರೆ ಬೇಜಾರಾಗತ್ತೆ ಅಂತ, ಅದಕ್ಕೇ ಆದ್ರೂ ತುಂಬ ಖುಷಿ ಆಯಿತು 625 ಬರೋದು ನೋಡಿಬಿಟ್ಟು. ಓಕೆ, ನೀವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ? ಅಂದರೆ ಪ್ರತಿಯೊಂದು ಇದು ಮಾಡಬೇಕು ಅಂದರೂ ಸಹ ಪ್ರಿಪ್ರೇಷನ್ ಮುಖ್ಯ. ಯಾವ ರೀತಿಯಾಗಿ ಪ್ರಿಪ್ರೇಷನ್ ನೀವು ಮಾಡ್ತಾಯಿದ್ರಿ? ನಂದು ಮ್ಯಾಕ್ಸಿಮಮ್ ಸ್ಟಡಿ ಸ್ಕೂಲ್ ಮತ್ತು ಟ್ಯೂಷನಲ್ಲಿ ಆಗ್ತಿತ್ತು. ಮನೇಲಿ ಅಷ್ಟು ಸಮಯ ಓದ್ತಿರಲಿಲ್ಲ. ಮ್ಯಾಕ್ಸಿಮಮ್ 1.5 to 2 hours ಅಷ್ಟೇ. ಅಂದರೆ ಪ್ರತಿನಿತ್ಯ 2 ರಿಂದ 3 ಗಂಟೆ. ಇದ್ರ ಜೊತೆಗೆ ಮುಂಜಾನೆ ರಾತ್ರಿ ವೇಳೆ ಏನಾದರೂ ಓದ್ತಾ ಇದ್ರಾ? ಇಲ್ಲ, ಅಷ್ಟೇ. ಇದ್ರ ಜೊತೆಗೆ ಅಂದರೆ ಓದನ್ನು ಹೊರತುಪಡಿಸಿ ಬೇರೆ ಏನಾದರೂ ಚಟುವಟಿಕೆಯಲ್ಲಿ, ಅಂದರೆ ಕ್ರೀಡೆ ಆಗಿರ್ಬೋದು ಮತ್ತಿತರ ಚಟುವಟಿಕೆಯಲ್ಲಿ ಏನಾದರೂ ತೊಡಗಿದ್ರಾ? ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡ್ತಿದ್ದೆ, ಟೇಬಲ್ ಟೆನ್ನಿಸ್ ಮತ್ತು ಚೆಸ್ ಆಡ್ತಿದ್ದೆ. ಟೇಬಲ್ ಟೆನ್ನಿಸ್ ಸ್ಕೂಲ್ ಟೀಮ್ಗೂ ಆಡ್ತಿದ್ದೆ. ಈಗ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಇತ್ತು? ಇದರ ಜೊತೆಗೆ ನಿಮ್ಮ ನೆಚ್ಚಿನ ಸಬ್ಜೆಕ್ಟ್ ಯಾವುದು? ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸು. ಪ್ರಿಪ್ರೇಷನ್ ವೈಸು ಜಾಸ್ತಿ ಸಮಯ ಓದ್ತಿಲ್ಲದೆ ಇದ್ರೂ ಓದೋ ಟೈಮ್ ಸರಿಯಾಗಿ ಓದ್ತಿದ್ದೆ. ಫೋಕಸ್ ಮಾಡಿ ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೋ ಥರ ಓದ್ತಿದ್ದೆ. ಅದರಿಂದ ತುಂಬ ಹೆಲ್ಪ್ ಆಯಿತು. ಎಷ್ಟು ತಿಂಗಳುಗಳಿಂದ ಮುಂಚಿತವಾಗಿ, ಎಕ್ಸಾಮ್ ಮುಂಚಿತವಾಗಿ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಿ? ಟ್ಯೂಷನ್ ಇದ್ದಿದ್ದರಿಂದ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ ಇಯರ್ ತುಂಬಾ ಕ್ಲಿಯರ್ ಆಯಿತು. ಕಾನ್ಸೆಪ್ಟ್ಸ್ ಅವಾಗ ಓದಂಗೆ ಆಯಿತು. ಆದರೆ ಲಾಸ್ಟಲ್ಲಿ ಪ್ರಿಪ್ರೇಟರಿ ಟೈಮಲ್ಲಿ ಆವಾಗ ನಮ್ಮ ಮನೇಲಿ ಹೆಚ್ಚಾಗಿ ಓದಿದ್ದು. ಈಗಿನ ಮಕ್ಕಳು ಸಹ ಮೊಬೈಲ್ ಬಳಕೆಯಲ್ಲಿ ನಿರತರಾಗಿರ್ತಾರೆ. ಅಂಥ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊಬೈಲ್ ಯೂಸ್ ಮಾಡಿದ್ರೂ ಓದೋ ಟೈಮಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಓದೋ ಟೈಮಲ್ಲಿ ಸರಿಯಾಗಿ ಓದಬೇಕು, ಆದರೆ ಅವಾಗ ಮೊಬೈಲ್ ಇಂಟರ್ಫಿಯರ್ ಆಗಿಬಿಡಬಾರ್ದು ಅಷ್ಟೇ. ಪ್ರತ್ಯೇಕವಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ದೊಡ್ಡ ಪಿಡುಗು. ಇದರಿಂದ ನೀವು ಹೇಗೆ ಇದನ್ನು ಉಪಯೋಗ ಮಾಡ್ತಾ ಇದ್ರಿ? ಅದು ಯೂಸ್ ಮಾಡ್ತಿದ್ರು ಅದೇ ಹೇಳಿದಾಗೆ ಓದೋ ಟೈಮಲ್ಲಿ ಅದು ಇಂಟರ್ಫಿಯರ್ ಆಗಬಾರ್ದು. ಓದೋವಾಗ ಫುಲ್ ಕಾನ್ಸಂಟ್ರೇಷನಿಂದ ಓದಬೇಕು ಅಷ್ಟೇ. ಇದರ ಜೊತೆಗೆ ಏನು ಕ್ರೀಡೆಯಲ್ಲೂ ಸಹ ಯಾವ ಪ್ಲೇಯರ್ ಇಷ್ಟ? ಕ್ರಿಕೆಟ್ ಆಡ್ತಾ ಇದ್ರಿ ಅಂತ ಹೇಳಿದ್ರಿ, ಯಾವ ಪ್ಲೇಯರ್ ಇಷ್ಟ ನಿಮಗೆ? ಕ್ರಿಕೆಟಲ್ಲಿ ವಿರಾಟ್ ಕೊಹ್ಲಿ ತುಂಬ ಇಷ್ಟ. ಫುಟ್ಬಾಲಲ್ಲಿ ಮೆಸ್ಸಿ ತುಂಬ ಇಷ್ಟ. ಇದ್ರ ಜೊತೆಗೆ ಈ ಪ್ರಿಪ್ರೇಷನ್ಗೆ ನಿಮ್ಮ ಸ್ನೇಹಿತರು ಯಾವುದಾದ್ರೂ ಕಾಲ್ ಮಾಡಿ ವಿಶ್ ಮಾಡೋದೇನೋ ಮಾಡಿದ್ದಾರಾ? ಹೌದು, ಸ್ನೇಹಿತರು ಕಾಲ್ ಮಾಡಿದ್ರು, ನೆಂಟರೆಲ್ಲ ಕಾಲ್ ಮಾಡಿದ್ದಾರೆ. ಅವರೆಲ್ಲ ವಿಶ್ ಮಾಡಿದ್ದಾರೆ. ಅವರು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ. ಎಲ್ಲರೂ ಅರೌಂಡ್ 620 ತೆಗೆದಿದ್ದಾರೆ. ಅವರು ತುಂಬ ಖುಷಿಯಾಗಿದ್ದಾರೆ. ನಿಮ್ಮ ತಂದೆ ತಾಯಿಯು ಸಹ ಇದು ಈಗಾಗಲೇ ಆರೈಕೆ ಮಾಡ್ತಾಯಿದ್ರು. ಏನಂತ ಹೇಳಿದ್ರು, ಮುಂದಿನ ಕೋರ್ಸ್ ಏನು ತೊಗೊಬೇಕು ಅಂತೇಳಿ ಸಜೆಷನ್ ಮಾಡಿದ್ದಾರೆ? ಸೈನ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಪಿ ಸಿ ಎಮ್ ಸಿ ಬ್ರ್ಯಾಂಚು. ಆಮೇಲೆ JEE ಅಡ್ವಾನ್ಸ್ಡ್ ಎಕ್ಸಾಮ್ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಂಜಿನಿಯರಿಂಗ್ ಮಾಡ್ತೀನಿ, ಆದರೆ ಯಾವ ಬ್ರ್ಯಾಂಚ್ ಅಂತ ಇನ್ನೂ ಕ್ಲಿಯರ್ ಇಲ್ಲ. ಇದಿಷ್ಟು ಧನುಷ್ ಮೈಸೂರು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.